ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ಆಗಸ್ಟ್ 10, 11, 12ನೇ ತಾರೀಕು ಈಗಾಗಲೇ ಎಲ್ಲ ರಾಯರ ಭಕ್ತರಿಗೂ ಸಹ ಗೊತ್ತಿರೋ ಹಾಗೆ ನಮ್ಮ ರಾಯರ ಆರಾಧನೆ ಇರುವಂತಹದ್ದು. ಆರಾಧನೆಯ ಒಂದು ಕಾರ್ಯಕ್ರಮಗಳು ಮಂತ್ರಾಲಯದಲ್ಲಿ ಈ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಹೀಗಾಗಿ ಈ ಬಾರಿಯ ರಾಯರ ಆರಾಧನೆಗೆ ಎಂದಿಗಿಂತ ಅಂದರೆ ಎಲ್ಲ ವರ್ಷಗಳಿಗಿಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆಗಳು ಈ ವರ್ಷ ಬಹಳ ಹೆಚ್ಚಾಗಿದೆ. ರಾಯರ ಆರಾಧನೆಗೋಸ್ಕರ ಮಂತ್ರಾಲಯಕ್ಕೆ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಹವರು ಪೂರ್ವಭಾವಿಯಾಗಿ ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಹೋಗಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಅಲ್ಲಿ ಹೋಗಿ ಬಹಳ ತ್ರಾಸವನ್ನು ಪಡಬೇಕಾಗತ್ತೆ. ಮೊದಲನೇದಾಗಿ ನೀವು ಏನಾದರೂ ರಾಯರ ಆರಾಧನೆಗೆ ಹೋಗಿ ಅಲ್ಲಿ ಉಳ್ಕೋಬೇಕು ಅನ್ನೋಂತಹ ಒಂದು ಇಚ್ಛೆಯನ್ನು ಹೊಂದಿದರೆ ಮೊದಲು ದಯಮಾಡಿ ರೂಮ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಿ. ಈಗ ನೀವು ಮಠದ ರೂಮ್ಗಳನ್ನು ನಾವು ಮಾಡ್ಕೋತೀವಿ ಅಂತಂದರೆ ಖಂಡಿತ ಸಿಗೋದಿಲ್ಲ. ಮಠದ ರೂಮ್ಸ್ಗಳು ಈಗ ಆಲ್ರೆಡಿ ಎಲ್ಲ ಬುಕ್ಸ್ ಆಗೋಗಿದೆ. ಪ್ರೈವೇಟ್ ರೂಮ್ಗಳನ್ನು ಸಹ ನಾವು ಆನ್ಲೈನ್ ಮೂಲಕನೇ ಮಾಡ್ಕೋಬಹುದು. ಬಟ್ ನನಗೆ ಗೊತ್ತಿರೋ ಪ್ರಕಾರ ರೂಮ್ಗಳ ಬಾಡಿಗೆ ಆರಾಧನೆಯ ಸಮಯದಲ್ಲಿ ಪ್ರೈವೇಟ್ ಹೋಟೆಲ್ಸ್ನವರು ತುಂಬ ತಗೋತಾರೆ. ಏಕೆಂತಂದರೆ ಈಗ ಗುರುವಾರ, ಶನಿವಾರ, ಭಾನುವಾರ ಹೋದ್ರೇ 3,000ಕ್ಕಿಂತ ಕಡಿಮೆ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. 3,000ಕ್ಕಿಂತ ಮೇಲೆ ಆಗುತ್ತೆ. ಅಷ್ಟು ಕಾಸ್ಟ್ಲಿ ಹೇಳ್ತಾರೆ ಪ್ರೈವೇಟ್ ರೂಮ್ಸ್ಗಳವರು. ಇನ್ನು ಆರಾಧನೆಯ ಸಮಯ ಅಂತಂದರೆ ಕೇಳೋ ಹಾಗೆ ಇಲ್ಲ. ಹೀಗಾಗಿ ನೀವು ಏನಾದರೂ ಈಗ ಆಲ್ರೆಡಿ ರೂಮ್ಸ್ನ ಬುಕ್ ಮಾಡಿಕೊಂಡಿದ್ದರೆ ಅಥವಾ ಪ್ರೈವೇಟ್ ರೂಮ್ಸ್ಗಳನ್ನು ನೀವು ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗೋ ಹಾಗಿದ್ದರೆ ಉಳಿಯುವಂತಹ ಯೋಚನೆ ಮಾಡಿ. ನೀವು ಅಲ್ಲಿ ಹೋಗಿ ರೂಮ್ಸನ್ನು ಮಾಡ್ಕೋತೀವಿ ಅಂತಂದರೆ ಪ್ರೈವೇಟ್ ರೂಮ್ಸ್ಗಳವರು ಬಹಳ ಬಾಡಿಗೆಯನ್ನು ಕೇಳ್ತಾರೆ. 8,000 10,000 ತನಕನೂ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಗುರುವಾರ ವೀಕೆಂಡ್ಗಳಲ್ಲೇ. ಹೀಗಾಗಿ ಸ್ವಲ್ಪ ಇದೊಂದು ವಿಚಾರವನ್ನು ನೋಡಿಕೊಂಡು ಹೋಗುವಂಥವ್ರು. ಇನ್ನು ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳೋ ಅಂತಹದ್ದಾದರೆ ನೋಡಿ, ಆರಾಧನೆಯ ಈ 3 ದಿವಸಗಳ ಕಾಲ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಳ್ಳೋದಕ್ಕಿಂತ ರಾಯರನ್ನು ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ನಮ್ಮ ಮನೆಗೆ ಆಹ್ವಾನಿಸಬೇಕಂತೆ. ಅದೇ ಶ್ರೇಷ್ಠ. ಯಾಕೆ ಅಂತಂದರೆ ನಾವು ರಾಯರ ದರ್ಶನಕ್ಕೆ ವರ್ಷ ಪೂರ್ತಿ ಬೇಕಾದರೂ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಂಡು ಬರಬಹುದು. ಆರಾಧನೆಯ ಸಮಯದಲ್ಲಿ ನಮ್ಮ ಮನೆಯಲ್ಲಿ ರಾಯರ ಮುಂದೆ ದೀಪ ಹಚ್ಚುವಂತಹದ್ದನ್ನು ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಅವಾಗಲೇ ದರ್ಶನ ಮಾಡಬೇಕು ಅನ್ನುವಂತಹದ್ದು ಏನೂ ಇಲ್ಲ. ಯಾಕೆ ಅಂತಂದರೆ ಆರಾಧನೆಯನ್ನು ಕಳ್ಕೊಂಡು ಸಹ ಅದಾದಮೇಲೆ ನಾವು 3 ತಿಂಗಳ ಒಳಗಡೆ ಹೋಗಿ ರಾಯರ ದರ್ಶನವನ್ನು ಮಾಡಿದ್ರೂ ನಮಗೆ ಅಷ್ಟೇ ಪುಣ್ಯ ಪ್ರಾಪ್ತಿಯಾಗತ್ತೆ. ಆರಾಧನೆಯ 3 ದಿವಸಗಳ ಕಾಲ ಯಾರೆಲ್ಲ ನಿಷ್ಠೆಯಿಂದ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ರಾಯರನ್ನು ನಿಮ್ಮ ಮನೆಗೆ ಆಹ್ವಾನಿಸ್ತೀರಾ ಅಂತಹವರ ಕಷ್ಟಗಳು ಬಹಳ ಬೇಗ ಕಳೆಯುವಂತಹದ್ದು ಮತ್ತು ರಾಯರ ಅನುಗ್ರಹ ಆಗುವಂತಹದ್ದು. ನನ್ನ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಬಿಟ್ಟು ಈ 3 ದಿನಗಳ ಕಾಲ ಎಲ್ಲೂ ಹೋಗಬೇಡಿ, ಮಂತ್ರಾಲಯವನ್ನು ಸೇರಿಸಿ ಆಮೇಲೆ ಹೋಗಬಹುದು. 3 ತಿಂಗಳ ಕಾಲ ನಿಮಗೆ ಸಮಯ ಇರುತ್ತೆ. ಅದರ ಜೊತೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿರುವಂತಹವರು, ವೃದ್ಧಾಪ್ಯರು ಈ ಸಮಯದಲ್ಲಿ ಖಂಡಿತ ಮಂತ್ರಾಲಯಕ್ಕೆ ಅಂದರೆ ಆರಾಧನೆಯ ಸಮಯಕ್ಕೆ ಹೋಗಲಿಕ್ಕೆ ಹೋಗಬೇಡಿ.
ಯಾಕೆ ಅಂತಂದರೆ ಎಲ್ಲಕ್ಕೂ ಈ ಬಾರಿ ಸರದಿ ಸಾಲಿದೆ. ಅಂದರೆ ನೀವು ನೋಡ್ತಾ ಇದ್ದೀರಾ, ಆರಾಧನೆಯ ಇನ್ನೂ ಬಹಳ ದಿವಸಗಳಿದೆ ಆರಾಧನೆಗೆ ಅನ್ನೋ ಅಷ್ಟರಲ್ಲೇ ತುಂಬ ದೂರದಿಂದ ಕ್ಯೂಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅಷ್ಟು ಜನಸಾಗರ ಸೇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ತುಂಬ ಸಣ್ಣ ಮಕ್ಕಳಿರುವಂತಹವರು ಅಥವಾ ವಯಸ್ಸಾದವರು ಹೋಗಿ ನೀವು ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ದರ್ಶನ ಪಡ್ಕೊಳ್ಳೋ ಅಂತಹದ್ದು ಬಹಳ ಕಷ್ಟ ಆಗುತ್ತೆ. ಏಕೆಂತಂದರೆ ಆರೋಗ್ಯ ಇದೆ ಅಂತಂದರೆ ನಾವು ರಾಯರಿಗೋಸ್ಕರ ನಿಲ್ತೀವಿ ಅನ್ನೋವಂಥದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಎಷ್ಟು ಗಂಟೆ ಆದರೂ ಪರವಾಗಿಲ್ಲ, ಕಾಯೋಣ, ಸರದಿಯಲ್ಲಿ ನಿಲ್ಲನ, ಗುರುರಾಯರ ದರ್ಶನವನ್ನು ಪಡ್ಕೊಳ್ಳೋಣ. ಆದರೆ ಸಣ್ಣ ಮಕ್ಕಳು ಮತ್ತು ವೃದ್ಧಾಪ್ಯರು ಇವೆಲ್ಲವುಗಳನ್ನು ಬರೆಸುವಂತಹದ್ದು ಅಷ್ಟು ಸುಲಭ ಅಲ್ಲ ಆ ಜನಜಂಗುಳಿಯಲ್ಲಿ. ಹೀಗಾಗಿ ಸಣ್ಣ ಸಣ್ಣ ಮಕ್ಕಳಿರುವಂತಹವರು, ವೃದ್ಧಾಪ್ಯರು ಈ 3 ದಿನಗಳ ಕಾಲ ಸ್ವಲ್ಪ ಅವಾಯ್ಡ್ ಮಾಡಿ ಅಲ್ಲಿ ಹೋಗುವಂತಹದ್ದನ್ನು. ಅದರ ಜೊತೆಯಲ್ಲಿ ನೀವೇನಾದರೂ ವಿಶೇಷ ದರ್ಶನ ಇದೆ ಅಂತಂದರೆ ದುಡ್ಡು ಕೊಟ್ಟು ಬೇಗ ಹೋಗಬಹುದು ಒಳಗಡೆ ಅನ್ನೋ ತರಹದ್ದು ಯಾವ ವ್ಯವಸ್ಥೆನೂ ಸಹ ಮಂತ್ರಾಲಯದಲ್ಲಿ ಇಲ್ಲ. ಅಂದರೆ ಸ್ಪೆಷಲ್ ದರ್ಶನ, ದುಡ್ಡು ಕೊಟ್ಟ ತಕ್ಷಣ ನಮಗೆ ಒಳಗಡೆ ಬಿಡ್ತಾರೆ ಅನ್ನೋವಂತಹ ವ್ಯವಸ್ಥೆ ಮಂತ್ರಾಲಯದಲ್ಲಿ ಖಂಡಿತ ಇಲ್ಲ. ರಾಯರ ಈ ಆರಾಧನಾ ಮಹೋತ್ಸವವನ್ನು ಭಕ್ತರೆಲ್ಲರೂ ಸಹ ಸಂತೋಷದಿಂದ ಮಾಡಿದ್ರೆ ರಾಯರಿಗೂ ಸಹ ಸಂತೋಷ. ಏಕೆ ಅಂತಂದರೆ ಅಲ್ಲಿ ತುಂಬ ಜನ ಹೊರಗಡೆ ನಿಂತು ಕಷ್ಟಪಡ್ತಾ ಇದ್ದರೆ ಅಂತಹದ್ದು ರಾಯರಿಗೂ ಸಹ ಮನಸ್ಸಿಗೆ ಒಪ್ಪಿಗೆ ಆಗೋದಿಲ್ಲ. ಆದಷ್ಟು ಈ ಸಮಯದಲ್ಲಿ ಮಂತ್ರಾಲಯ ಪ್ರವಾಸ ಬೇಡ. ನದಿಯ ಬಳಿ ಸ್ನಾನ ಮಾಡೋದಕ್ಕೂ ಬಿಡ್ತಾ ಇಲ್ಲ ಮತ್ತು ಬಹಳ ಕ್ಯೂ ಸಿಸ್ಟಮ್ಸನ್ನು ಮಾಡಿದ್ದಾರೆ. ನಾನು ಈ ಒಂದು 20-30 ದಿವಸದ ಹಿಂದೆ ಮಂತ್ರಾಲಯಕ್ಕೆ ಹೋಗಿದ್ದೆ. ಅದು ಭಾನುವಾರ ರಾಯರ ದರ್ಶನಕ್ಕೆ. ಎಷ್ಟು ಕಷ್ಟ ಆಯಿತು ಸಣ್ಣ ಮಕ್ಕಳನ್ನ ಕರ್ಕೊಂಡು ಅಂತಂದರೆ, ಸರದಿ ಸಾಲಿಲ್ಲ, ಒಳಗಡೆ ಕ್ಯೂ ಮಾಡ್ತಾರೆ. ಅಂದರೆ ನಾವು ಮೇಯ್ನ್ ಎಂಟ್ರೆನ್ಸ್ ಏನಿದೆ ಅದನ್ನು ದಾಟಿ ಒಳಗಡೆ ಹೋದರೆ ಅಲ್ಲಿ ಕ್ಯೂ ಇದೆ, ತೊಂದರೆ ಆಗೋದಿಲ್ಲ. ಬಟ್ ಅಲ್ಲೇ ಏನು ಮಾಡ್ತಾರೆ, ಬ್ಯಾಚ್ ವೈಸ್ ಬಿಡ್ತಾರೆ ಮೇಯ್ನ್ ಎಂಟ್ರೆನ್ಸಿಂದ. ಆ ಬಿಡೋಂತಹ ಸಮಯದಲ್ಲಿ ಯಾವ ಸಣ್ಣ ಮಕ್ಕಳನ್ನೂ ನೋಡಲ್ಲ, ಏಜ್ ಆದವ್ರನ್ನೂ ಸಹ ನೋಡಲ್ಲ. ಆ ರೀತಿ ಜನ ನೂಕು ನುಗ್ಗಲು ಒಳಗಡೆ ಹೋಗೋದಕ್ಕೆ ಅಷ್ಟು ಜನ ನೂಕು ನುಗ್ಗಲು ಈ ರೀತಿ ಇರುತ್ತೆ. ಹೀಗಾಗಿ ಮಾಮೂಲಿ ದಿವಸಗಳಲ್ಲೇ ಅಷ್ಟು ಜನಸಾಗರ, ಅಷ್ಟು ತೊಂದರೆ ಆಗಿದೆ ಸಣ್ಣವ್ರಿಗೆ, ವೃದ್ಧಾಪ್ಯರಿಗೆ ಅಂತಂದರೆ ಆರಾಧನೆಯ ಸಮಯದಲ್ಲಿ ಇನ್ನೂ ತುಂಬ ಜನ ಸೇರ್ತಾರೆ. ಅಂದರೆ ಹೋಗಬೇಡಿ ಅಂತ ಹೇಳುವಂತಹದ್ದು ನನ್ನ ಇಚ್ಛೆ ಅಲ್ಲ. ಆದರೆ ಸ್ವಲ್ಪ ಹೋದರೆ ತೊಂದರೆಯನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಸಣ್ಣ ಸಣ್ಣ ಮಕ್ಕಳಿರೋರು ಅನ್ನುವಂತಹದ್ದು ನನ್ನ ಆಶಯ. ಜೊತೆಗೆ ಆದಾಗ್ಯೂ ಸಹ ಹೋಗೋದೇ ಆದರೆ ರೂಮ್ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಿ. ಜೊತೆಗೆ ಹೆಣ್ಮಕ್ಳು ಹೆಚ್ಚಿನ ಒಡವೆಗಳನ್ನು ಧರಿಸಿ ಹೋಗಬೇಡಿ. ಆ ಗುಂಪಿನಲ್ಲಿ ಯಾವ ರೀತಿ ಯಾವಾಗ ತೊಂದರೆಗಳಾಗುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತಾಗೋದಿಲ್ಲ. ಸಣ್ಣ ಸಣ್ಣ ಮಕ್ಕಳು ಅಂದರೆ 5 ವರ್ಷದ ಮಕ್ಕಳಿದ್ರೆ ಅವ್ರನ್ನ ಆದಷ್ಟು ಕರೆದುಕೊಂಡು ಹೋಗೋದಕ್ಕೆ ಹೋಗಬೇಡಿ. ಆಮೇಲೆ ತುಂಬ ಹಣವನ್ನು ಪರ್ಸ್ನಲ್ಲಿ ಇಟ್ಕೊಂಡು ಹೋಗಬೇಡಿ. ಈಗ ಜೆಂಟ್ಸ್ ಪರ್ಸ್ನಲ್ಲಿ ಇಟ್ಕೊಂಡು ಪ್ಯಾಕೆಟ್ಸ್ಗಳಲ್ಲಿ ಇಟ್ಕೊಂಡಿರ್ತೀರ, ಪ್ಯಾಂಟ್ ಪ್ಯಾಕೆಟ್ಸ್ಗಳಲ್ಲಿ. ಈ ಜನ ಜಾಸ್ತಿ ಇದ್ದಾಗ ಯಾವ್ಯಾವೆಲ್ಲ ರೀತಿ ತೊಂದರೆಗಳಾಗುತ್ತೆ ಅನ್ನುವಂತಹದ್ದು ನಿಮಗೂ ಗೊತ್ತಿದೆ. ತುಂಬ ಹಣ ಪರ್ಸ್ನಲ್ಲಿ ಇಟ್ಕೊಂಡು ಹೋಗುವಂತಹದ್ದು ಅಷ್ಟು ಒಳ್ಳೆಯದಲ್ಲ. ಹೆಣ್ಮಕ್ಳು ಸ್ವಲ್ಪ ಜಾಗ್ರತೆಯಾಗಿ ಇರಿ. ನೀವು ಸಹ ಅಲ್ಲಿ ಗೌರವಯುತವಾಗಿ ನಡೆದುಕೊಂಡು, ದಯಮಾಡಿ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರದ ಹಾಗೆ ನಡ್ಕೊಳ್ಳುವಂತಹದ್ದು ಅಲ್ಲಿ ಹೋಗುವಂತಹವರ ಪ್ರತಿಯೊಬ್ಬರ ಕರ್ತವ್ಯ. ಇದು ಆರಾಧನೆಯ ಸಮಯದಲ್ಲಿ ಹೋಗುವಂಥವರು ಒಂದಷ್ಟು ಮುಂಜಾಗ್ರತೆಯನ್ನು ತಗೊಳ್ಳಿ ಅಂತ ಹೇಳಿ ನನ್ನ ಭಾವನೆ. ಹೀಗಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡೆ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ಎಲ್ರಿಗೂ ನಮಸ್ಕಾರ.